ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ನಿನ್ನೆ ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ 3 ಡಿಸೈನ್ಸನ್ನು ನಾನು ತೋರಿಸ್ಕೊಟ್ಟಿದ್ದೆ. ಚಮ್ಕಿ ವಿತ್ ಫ್ರೆಂಚ್ ನಾಟ್ ಡಿಸೈನ್. ಈಗ ಚಮ್ಕಿ ವಿತ್ ಫ್ರೆಂಚ್ ನಾಟಲ್ಲಿ ಯಾವೆಲ್ಲ ಡಿಸೈನ್ಸನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಅಲ್ಲ ನೋಡಿ, ಕಾಣಿಸ್ತಿದೆಯಾ? ಇಲ್ಲಿ ಈ ರೀತಿ ಸೂಜಿಯನ್ನು ತಗೋಬೇಕು. ಫಸ್ಟು ಸೂಜಿಯನ್ನು ತಗೊಂಡಿದ್ದಾದ ನಂತರ ನೋಡಿ, ಇಲ್ಲಿ ಫಸ್ಟು ನಾವು ಬೇಸಿಕ್ ಇದು ತೋರಿಸ್ಕೊಡ್ತೀನಿ ಅನ್ನಲ್ಲ, ಫಸ್ಟು ಈ ಡಿಸೈನನ್ನು ಕಲೀರಿ. ನೋಡಿ, ಈಗ ಲಾಕ್ ಮಾಡಿ ಅದರ ಒಳಗಡೆನೇ ಲಾಕ್ ಮಾಡ್ಕೊಳ್ಳುವಂಥದ್ದು ಈ ಡಿಸೈನು. ನೋಡಿ, ಇದು ಆಯ್ತಲ್ವ? ಈಗ ಪಕ್ಕದಲ್ಲೇ ಇದು ಯಾವ ರೀತಿ ನಾವು ಡಿಸೈನ್ ಮಾಡುವಂಥದ್ದು ಅಂತ ನಾನು ತೋರಿಸ್ಕೊಡ್ತಾ ಇರುವಂಥದ್ದು. ನೋಡಿ, ಈಗ ಒಂದೊಂದು ಬೇಸಿಕ್ ತೋರಿಸ್ಕೊಟ್ಟಿರ್ತೀನಿ. ಮುಂದೆ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಬೇಕಂದರೆ ಇನ್ನೂ ಯಾವೆಲ್ಲ ಡಿಸೈನ್ಸನ್ನು ಮಾಡಬಹುದು ಅನ್ನೋದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಾನು. ನೋಡಿ, ಇವತ್ತು ಈ ಡಿಸೈನನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ಕಾಣಿಸ್ತಿದೆಯಾ? ನೋಡಿ, ನಾವು ಫ್ರೆಂಚ್ ನಾಟ್, ಇದು ಬರೀ ಫ್ರೆಂಚ್ ನಾಟು, ಚಮ್ಕಿ ವಿತ್ ಫ್ರೆಂಚ್ ನಾಟ್. ಚಮ್ಕಿ ವಿತ್ ಫ್ರೆಂಚ್ ನಾಟ್ ಲಾಂಗ್ ಫ್ರೆಂಚ್ ನಾಟ್ ಅಲ್ಲ, ಚಮ್ಕಿ ವಿತ್ ಫ್ರೆಂಚ್ ನಾಟಲ್ಲಿ ನಾವು ಯಾವೆಲ್ಲ ಡಿಸೈನ್ಸನ್ನು ಮಾಡ್ಬೋದು ಅನ್ನೋದನ್ನು ನಾನು ಈಗ ತೋರಿಸ್ಕೊಡ್ತಾ ಇರುವಂಥದ್ದು. ಕಾಣಿಸ್ತಿದೆಯಾ? ಪುನಃ ಈಗ ದಾರನ ತಗೋಬೇಕು. ದಾರನ ತಗೊಳ್ಳಿ. ದಾರನ ತಗೊಂಡಿದ್ದಾದಮೇಲೆ ಈ ಚಮ್ಕಿಯನ್ನು ಇದ್ರೊಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ, ನಾವು ಎಲ್ಲಿ ಪಾಯಿಂಟ್ ಹೋಲಿಂದ ದಾರ ತಂದಿದ್ವಲ್ಲ ಅದೇ ಪಾಯಿಂಟ್ಗೆ ನಾವು ಇದನ್ನು ಹಾಕ್ಕೋಬೇಕು. ನೋಡಿ, ಸೆಂಟ್ರಲ್ಲಿ ಒಂದು ಇಟ್ಬಿಟ್ಟು ಸುತ್ತ ನಾವು ಇದನ್ನು ಈ ರೀತಿ ಮಾಡ್ಕೊಂಡು ಹೋದರೆ ಇದು ಒಂದು ಡಿಸೈನ್ಸ್ ನಮಗೆ ಆಗತ್ತೆ. ಇವೆಲ್ಲ ತುಂಬ ಈಸಿಯಾಗಿ ಮಾಡುವಂಥ ಡಿಸೈನ್ಸ್ಗಳು, ಜೊತೆಗೆ ನಮಗೆ ಟ್ರೆಂಡ್ನಲ್ಲಿ ಇರುವಂತಹ ಡಿಸೈನ್ಸ್. ಇವತ್ತೇನು ಟ್ರೆಂಡ್ ನಡೀತಾ ಇದೆ ಅದನ್ನು ಕಲಿತಾಗ ನಿಮಗೆ ಹೆಚ್ಚು ನಿಮಗೆ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಯಾವ ರೀತಿ ಜನ ಇಷ್ಟಪಡ್ತಿದ್ದಾರೆ, ಯಾವ ರೀತಿ ಇವತ್ತೆಲ್ಲ ಟ್ರೆಂಡಲ್ಲಿ ನಮಗೆ ಆರಿ ವರ್ಕ್ ಮಾಡೋದಕ್ಕೆ ಸಿಗತ್ತೆ ಅನ್ನೋವಂಥದ್ದನ್ನು ನೀವು ತಿಳ್ಕೋಬೇಕು. ಹಾಗಾಗಿ ನಾನು ಪ್ರತಿಯೊಂದನ್ನು ಎಲ್ಲ ಸ್ಟೆಪ್ ವೈಸ್ ನಾನು ಹೇಳ್ಕೊಡ್ತಾ ಹೋಗ್ತಿದ್ದೀನಿ. ಆದಷ್ಟು ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ. ಮಧ್ಯೆ ಇದು ಇರುತ್ತೆ, ಟೈಲರಿಂಗು ಇರುತ್ತೆ. ಯಾಕೆ ಅಂದರೆ ಟೈಲರಿಂಗ್ ಕಲಿಯೋರ್ಗೂ ಬೇಕಲ್ವ, ಅದಕ್ಕೋಸ್ಕರ ಟೈಲರಿಂಗ್ ಬಗ್ಗೆನೇ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವ್ಯೂವರ್ಸ್ ಕೇಳಿದರು, ಬ್ಲೌಸ್ ಕಟಿಂಗು ರಿಂಕಲ್ಸ್ ಯಾಕೆ ಬರುತ್ತೆ, ಅದನ್ನು ಬರದೇ ಇರೋ ರೀತಿ ಯಾವ ರೀತಿ ಕಟ್ ಮಾಡೋದು ಅಂತೇಳಿ ಅದನ್ನು ಮುಂದಿನ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದ ವೀಡಿಯೋನ ಆ ರೀತಿ ನೀವು ಕೇಳಿ ತಿಳ್ಕೊಳ್ಳಿ. ಆದಷ್ಟು ನನಗೆಷ್ಟು ಗೊತ್ತಿದೆಯೋ ಅಷ್ಟನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವೆಷ್ಟು ನೋಡಿ ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ನಮ್ಮ ಚಾನಲ್ ಹೇಗೆ ಬೆಳೆಯುತ್ತೆ, ಅದರ ಮೇಲೆ ನಿಮಗೆ ಯಾವೆಲ್ಲ ಡಿಸೈನ್ಸ್ಗಳು ಈಗಾಗಲೇ ನೀವು ಗೊತ್ತಿರುತ್ತೆ ಎಷ್ಟೆಲ್ಲ ಡಿಸೈನ್ಸನ್ನು ನಿಮಗೋಸ್ಕರ ನಾನು ಮಾಡಿ ತೋರಿಸಿದ್ದೀನಿ ಅಂಥೇಳಿ. ನೋಡಿ, ಕೊನೆಯದು ಬಂತು. ಈಗ ನೋಡಿದ್ರಿ ಅಲ್ವಾ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ನೋಡಬಹುದು. ತುಂಬಾ ಈಸಿಯಾಗಿ ನಿಮಗೆ ಆರಿ ನೀಡಲ್ ಇಲ್ಲದಂತೆ ನೀವು ಆರಿ ವರ್ಕನ್ನು ಮಾಡ್ಕೋಬಹುದು. ಅಷ್ಟನ್ನು ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಇತ್ತು ಅಂದರೆ ಇನ್ನೂ ಉಳಿದ ಡಿಸೈನ್ಸ್ ಎಲ್ಲ ನಾನು ಎಲ್ಲನೂ ತೋರಿಸೋದಕ್ಕಾಗೋದಿಲ್ಲ ಅಲ್ವಾ. ಹಂಗಾಗಿ ನಿಮ್ಗೆ ಇಷ್ಟು ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾನು ಬೇಸಿಕಲಿ ಹೀಗೆ ಮಾಡಬಹುದು ಅನ್ನೋದನ್ನು ನಾನು ತೋರಿಸಿರ್ತೀನಿ. ಕೆಳಗಡೆ ಲಾಕ್ ಮಾಡ್ಕೊಳ್ಳುವಂಥದ್ದು ನೋಡಿ ಫ್ರೆಂಡ್ಸ್. ಈಗ ನೋಡ್ಬೋದು ಎಷ್ಟು ನೀಟಾಗಿ ಡಿಸೈನ್ಸ್ ಬಂದಿದೆ ಅಂತ. 3, 6, 7 ಫ್ರೆಂಚ್ ನಾಟನ್ನು ನೀವು ನೋಡಿದ್ರಿ. ಈಗ ಈ ಡಿಸೈನ್ಸನ್ನು ನಾವು ಬುಟ್ಟ ರೀತಿ ನೋಡಿ, ಕೆಳಗಡೆ ಎಲ್ಲ ಇದಿದೆ ಗೋಲ್ಡ್ ಕಲರು, ಏನು ಚಮ್ಕಿ ಇದೆ. ಇವೆಲ್ಲನೂ ನೀವು ಕಲಿತಾ ಹೋದಂತೆ ಈಗ ನೋಡಿ, ಒಂದನ್ನೇ ಇಟ್ಟು ಡಿಸೈನ್ ಮಾಡಿದ್ರು ಅದು ಡಿಸೈನ್ ಆಗುತ್ತೆ. ಮಧ್ಯ ಬುಟ್ಟ ರೀತಿ ಒಂದೇ ಒಂದನ್ನು ದೂರ ಇಷ್ಟಿಷ್ಟು ಡಿಸ್ಟೆನ್ಸ್ ಅಂತ ಇಟ್ಟರು ಅದು ಆಗುತ್ತೆ. ಇಲ್ಲ ಇದೇ ರೀತಿ ಮಾಡ್ತೀವಿ ಅಂದರೂ ಅದು ಡಿಸೈನ್ಸ್ ಆಗುತ್ತೆ. ಜೊತೆಗೆ ಇಲ್ಲಿ ನೋಡಿ, ಈ 3 ಮುಚ್ಚಿ ಈ 4 ಈಗ ನೋಡಿ, ಈ 3 ಮುಚ್ಚಿ ಈ 4 ಕೂಡ ಮಾಡಬಹುದು. ಇದನ್ನು ಪ್ರೈವೇಟಾಗಿ ನಾನು ತೋರಿಸ್ಬೋದು, ಆದರೆ ನಿಮಗೆ ಬೇಜಾರಾಗುತ್ತೆ. ಯಾಕೆಂದರೆ ಅದನ್ನೇ ತೋರಿಸಿದ್ರೆ ಬೇಜಾರಾಗುತ್ತೆ ಅಂತೇಳಿ ಈ ರೀತಿ ಎಕ್ಸ್ಪ್ಲೈನ್ ಮಾಡೋಣ ಅಂತೇಳಿ ನಾನು ಇಲ್ಲಿ ತೋರಿಸಿದ್ದು. ಈಗ ನೋಡಿ, ಇವು 4 ಕಾಣಿಸ್ತಿದೆ ನೋಡಿ, ಈ 3 ಮುಚ್ಕೊಂಡ್ರೆ ಈ 4 ಕೂಡ ಒಂದು ಡಿಸೈನ್ ಆಗುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೀವು ಈ ರೀತಿ ಕಲ್ತ್ಕೊಳ್ಳಿ. ಕೆಳಗಡೆ ಲಾಕ್ ಮಾಡ್ಕೊಳ್ಳೋದಷ್ಟೇ, ಗಂಟು ಹಾಕ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್. ಇದು ಎಷ್ಟು ಮುಂದಿನ ವೀಡಿಯೋಸಲ್ಲಿ ನಾನು
ಲಾಂಗ್ ಫ್ರೆಂಚ್ ನಾಟಲ್ಲಿ ಡಿಸೈನ್ಸನ್ನು ಹೇಗೆ ಹಾಕೋದು ಒಂದೊಂದು ಬೇಸಿಕನ್ನು ನಾನು ತೋರಿಸ್ಕೊಟ್ಟಿರ್ತೀನಿ. ನೀವು ಆದಷ್ಟು ಟ್ರೈ ಮಾಡಿ. ಜೊತೆಗೆ ಇನ್ನೂ ಡಿಸೈನ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.